ಹಲೋ ವೀವರ್ಸ್, ನಾನಿವತ್ತು ಮತ್ತೊಂದು ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡಿ ನಿಮಗೆ ತೋರಿಸ್ತಿದ್ದೀನಿ. ಎರಡು ಥರ, ಒಂದು ಸ್ವೀಟು ಮತ್ತೊಂದು ಖಾರ ಪೊಂಗಲ್. ತುಂಬ ರುಚಿಯಾಗಿರುತ್ತೆ, ಬೇಗ ಕೂಡ ಆಗುತ್ತೆ. ಬನ್ನಿ ಹಾಗಾದರೆ ಹೇಗೆ ಮಾಡೋದಂತ ನಿಮಗೆ ತೋರಿಸ್ಕೊಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅನುಸ್ ಕಿಚನ್ ಅರೋಮಾ. ಮೊದಲು ನಾನಿಲ್ಲಿ 1 ಕಪ್ಪು ಹೆಸರುಬೇಳೆ, ಅದೇ ಮೆಜರ್ಮೆಂಟು ಗೋಧಿ ನುಚ್ಚು ತೊಗೊಂಡಿದ್ದೀನಿ. ಇದು ಮನೆಯಲ್ಲೇ ಮಾಡ್ಕೊಂಡಿರೋಂಥ ಗೋಧಿ ನುಚ್ಚು. ನೀರು ಹಾಕಿ ಸ್ವಲ್ಪ ಇದು ಚೆನ್ನಾಗಿ ತೊಳ್ಕೊಬೇಕು. ಹೆಸರುಬೇಳೆ ಮತ್ತು ಗೋಧಿ ಎರಡು ಒಟ್ಟಿಗೆ ಹಾಕ್ಕೊಂಡು ತೊಳ್ಕೊಬೇಕು. ಒಂದು ಪಾತ್ರೆಯಲ್ಲಿ ಇದನ್ನು ಬೇಯಕ್ಕೆ ಇಡಬೇಕು. ಎರಡೂ ಒಟ್ಟಿಗೆ ಬೇಯಕ್ಕೆ ಇಡಬೇಕು. ಮತ್ತು ಎಷ್ಟು ನಾವು ಪ್ರಮಾಣದ ಗೋಧಿ ನುಚ್ಚು ಮತ್ತು ಹೆಸರುಬೇಳೆ ತೊಗೊಂಡಿರ್ತೀವೋ ಅದಕ್ಕೆ 3ರಷ್ಟು ನೀರು ಹಾಕಿ ಬೇಯಿಸ್ಕೋಬೇಕು. ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಏನಾದರೂ ಸರಿ ಇದಕ್ಕೆ ಬೇಯಕ್ಕೆ ಜೊತೆಯಲ್ಲಿ ಹಾಕ್ಕೋಬೇಕು. ಕುಕ್ಕರಲ್ಲಾದರೆ ಒಂದು 2-3 ವಿಷಲ್ ಹಾಕ್ಕೋಬೇಕು. ಯಾಕಂದರೆ ಗೋಧಿ ಅಲ್ವಾ, ಸ್ವಲ್ಪ ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ. ಅದರಿಂದ ನಾನು ಸ್ವಲ್ಪ ಇಲ್ಲಿ ಬಾದಾಮಿ ತೊಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ. ಪಿಸ್ತಾ ಮತ್ತು ಗೋಡಂಬಿ ಒಂದು ಸ್ವಲ್ಪ ದ್ರಾಕ್ಷಿ ತೊಗೊಂಡಿದ್ದೀನಿ. ಇದು ಸ್ವೀಟ್ ಮಾಡೋದಕ್ಕೆ. ಖಾರ ಪೊಂಗಲ್ಗೆ ಪೆಪ್ಪರ್ ಪೌಡರ್ ಒಂಚೂರು, ಜೀರಿಗೆ ಪುಡಿ ಒಂದು ಸ್ವಲ್ಪ, ಅರಿಶಿನ ಪುಡಿ ಒಂದು ಸ್ವಲ್ಪ, ಒಂಚೂರು ಚಿಲ್ಲಿ ಪೌಡರು ಎಲ್ಲ ಒಟ್ಟಿಗೆ ಹಾಕಿ ತೆಗೆದಿಟ್ಕೊಳ್ತೀನಿ. ಎಲ್ಲ ಒಂದೊಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ನಾನು ಸ್ವಲ್ಪ ಇಲ್ಲಿ ಒಗ್ಗರಣೆಗೆ ಅಂತೇಳಿ ಸಾಸಿವೆ, ಜೀರಿಗೆ, ಒಂದು ಸ್ವಲ್ಪ ಕಲೋಂಜಿ ಮತ್ತು ಒಣಗಿದ ಕರಿಬೇವಿನ ಪುಡಿ, ಗ್ರೀನ್ ಚಿಲ್ಲಿ ಪುಡಿ ಇಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಇಂಗು ಕೂಡ ತೊಗೊಳ್ತೀನಿ ಒಗ್ಗರಣೆಗೆ. ಇದು ನಾನು ಅಚ್ಚ ಖಾರದ ಪುಡಿ ಹಾಕಿದ್ನಲ್ಲ, ಅದಕ್ಕೋಸ್ಕರ ಸ್ವಲ್ಪ ನಾನು ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ ಪೌಡರು. ಮತ್ತು ಒಗ್ಗರಣೆಗೆ ಅದೆಲ್ಲ ಹಾಕ್ಕೊಂಡು ಗೋಡಂಬಿನೂ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ ನಂತರ ಇದು ಏನೇನು ಪುಡಿಗಳೆಲ್ಲ ತೊಗೊಂಡಿದ್ನೋ ಆ ಪುಡಿಗಳೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಸ್ವೀಟ್ ಮಾಡೋಕ್ಕೋಸ್ಕರ ನಾನಿಲ್ಲಿ ಒಂದು ಸ್ವಲ್ಪ ಬೆಣ್ಣೆ ತೊಗೊಂಡಿದ್ದೀನಿ ಬೇರೆ ಪ್ಯಾನಲ್ಲಿ. ಟೊಮೊಟೊ ಮತ್ತು ನಾನು ಒಣ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ ಖಾರ ಪೊಂಗಲ್ಗೆ. ಸ್ವಲ್ಪ ಅದು ಸಾಫ್ಟ್ ಆಗಲಿ. ತೆಂಗಿನಕಾಯಿ ತುರಿನೂ ಹಾಕ್ಕೊಂಡು ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು. ಅದು ಮೆತ್ತಗಾಗಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು ಹಾಕ್ಕೊಂಡು ಸ್ವಲ್ಪ ಒಗ್ಗರಣೆಯಲ್ಲಿ ಅದು ಸ್ವಲ್ಪ ಅರೋಮಾ ಎಲ್ಲ ಬಿಡಬೇಕು. ಯಾಕಂದರೆ ನಾನು ಗೋಧಿ ನುಚ್ಚುನು ಮತ್ತು ಹೆಸರುಬೇಳೆ ಬೇಯಕ್ಕೂ ನೀರು ಹಾಕ್ಕೊಂಡಿದ್ದೀನಲ್ಲ, ಅದ್ರಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ. ನಾನು ಇಲ್ಲಿ ಕೊತ್ತಂಬರಿ ಕೂಡ ಹಾಕಿದ್ದೀನಿ. ಮತ್ತು ಅದೇ ಟೈಮಲ್ಲಿ ಹುಗ್ಗಿ ಮಾಡೋದಕ್ಕೆ ಡ್ರೈ ಫ್ರೂಟ್ಸ್ ಏನು ತೊಗೊಂಡಿದ್ನ ಅದನ್ನ ಬೆಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಇದರಲ್ಲಿ ಅರಿಶಿನ ಪುಡಿ, ಏನು ಚಿಲ್ಲಿ ಪೌಡರೆಲ್ಲ ತೊಗೊಂಡಿದ್ದೀನೋ ಅದನ್ನೆಲ್ಲ ಹಾಕ್ಕೊಳ್ತೀನಿ. ಹುಗ್ಗಿಗೆ ಬೆಲ್ಲ ಸ್ವಲ್ಪ ಹಾಕ್ಕೊಂಡು, ನೀರು ಹಾಕ್ಕೊಂಡು, ಏಲಕ್ಕಿ ಪುಡಿ ಹಾಕ್ಕೊಂಡು ಸ್ವಲ್ಪ ಅದೊಂದು 2 ಮಳ್ಳು ಬರಲಿ. ಅಷ್ಟರಲ್ಲಿ ನನಗೆ ಇಲ್ಲಿ ಹೆಸರುಬೇಳೆನೂ ಗೋಧಿ ನುಚ್ಚು ತೊಗೊಂಡಿದ್ನಲ್ಲ ಅದು ಕೂಡ ಸಾಫ್ಟಾಗಿ ಬೆಂದಿದೆ. ನೋಡಿ ಎಷ್ಟು ನುಣ್ಣಗಾಗಿದೆ. ಕಂಪ್ಲೀಟ್ ಗೋಧಿ ನುಚ್ಚಿನೊಂದಿಗೆ ಹೆಸರುಬೇಳೆ ಕೂಡ ಸಾಫ್ಟಾಗಿ ಬೆಂದಿದೆ. ಈಗ ನಾವು ಎರಡಕ್ಕೂ ಸಮನಾಗಿ ಏನು ಬೆಂದಿರೋ ಗೋಧಿ ನುಚ್ಚಿರುತ್ತಾ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಹುಗ್ಗಿಗೆ ಮತ್ತು ಖಾರ ಪೊಂಗಲ್ ಎರಡೂ ಕೂಡ ಇದು ಹಾಕಿದರೆ ಮುಗೀತು. ಎಷ್ಟು ಸಿಂಪಲ್ ಅಲ್ವಾ, ಬೇಗ ಕೂಡ ಆಗುತ್ತೆ. ಮಕ್ಕಳಿಗೆ ಸಿಹಿ ಜೊತೆಗೆ ಖಾರ ಪೊಂಗಲು ಕೂಡ ತುಂಬ ಇಷ್ಟ ಆಗುತ್ತೆ. ಇದೇನು ಪೊಂಗಲ್ ಥರ ಆಗಿಲ್ಲ, ಹುಗ್ಗಿ ಥರ ಮಾಡಿದ್ದೀನಿ. ಬೇಕಾದರೆ ಗೋಧಿ ನುಚ್ಚು ಹೆಸರುಬೇಳೆ ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಂಡ್ರೆ ಸಿಹಿಗೆ ಅದು ಸಿಹಿ ಪೊಂಗಲ್ ಥರ ಆಗುತ್ತೆ. ನೋಡಿ ಇಷ್ಟು ಸಾಫ್ಟಾಗಾದರೆ ಸಾಕು. ಇದು ಹುಗ್ಗಿ ಥರ ಆಗಿದೆ ಅಲ್ವಾ, ತುಂಬ ರುಚಿಯಾಗೂ ಇರುತ್ತೆ. ನೀವು ಮನೆಯಲ್ಲಿ ಒಮ್ಮೆ ಮಾಡ್ಕೊಳ್ಳಿ. ಇದು ಬೆಳಗಿನ ಉಪಹಾರಕ್ಕೆ. ಮತ್ತು ಇದು ಸಣ್ಣ ಮಕ್ಕಳು ಕೂಡ ಕೊಡ್ಬೋದು. ಈಗ ಒಂದು 8 ತಿಂಗಳು 9 ತಿಂಗಳು ಮಗುಗೆ ಊಟ ಮಾಡಿಸ್ತಾರಲ್ಲ, ಅನ್ನ ತಿನ್ನಿಸ್ತಾರಲ್ಲ, ಅದ್ರ ಬದಲು ಈ ಸ್ವೀಟನ್ನು ಅಷ್ಟೇ ಕೊಡ್ಬೋದು. ಅಂದರೆ ಡ್ರೈ ಫ್ರೂಟ್ಸ್ನೆಲ್ಲ ನುಣ್ಣಿಗೆ ರುಬ್ಬಿಟ್ಟು ಕೊಡಬೇಕು, ಗಟ್ಟಿ ಗಟ್ಟಿ ಸಿಗುತ್ತೆ ಅಂತ. ಮತ್ತು ಈ ಪೊಂಗಲು ಕೂಡ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಸಾಫ್ಟಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕು ಕಮೆಂಟ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತೊಂದು ರೆಸಿಪಿ ಜೊತೆಗೆ ನಾಳೆ ನಿಮಗೆ ಸಿಗ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಒಂದು ಕಮೆಂಟು ಲೈಕು ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. Thanks for watching Anu's Kitchen Aroma.